ಹಲೋ ಗೈಸ್, ವೆಲ್ಕಮ್ ಟು ಫೀಲ್ಸ್ ಟಾಯ್ಡ್. ಇವತ್ತಿನ ವಿಡಿಯೋನಲ್ಲಿ ನಾವು ಪ್ಲೇವುಡ್ ಲ್ಯಾಮಿನೇಟಲ್ಲಿ ಏರ್ ಬಬಲ್ಸ್ ಇರುತ್ತಲ್ಲ ಅದನ್ನು ಹೇಗೆ ರಿಮೂವ್ ಮಾಡೋದು ಅಂತ ಒಂದು ಸಣ್ಣ ಟ್ರಿಕ್ನ ಮೂಲಕ ತಿಳಿಸ್ಕೊಡ್ತೇನೆ. ಆ್ಯಕ್ಚುಲಿ ಈ ಟ್ರಿಕ್ ಟು ಸಮ್ ಎಕ್ಸ್ಟೆಂಟ್ ವರ್ಕ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ತುಂಬ ದೊಡ್ಡ ದೊಡ್ಡ ಏರ್ ಬಬಲ್ಸ್ ಇದ್ದಾವೆ. ಇದು ಸಮ್ಟೈಮ್ಸ್ ಇಂಟೀರಿಯರ್ ಅವರ ಮಿಸ್ಟೇಕಿಂದ ಆಗಿರುತ್ತೆ, ಅಥವಾ ಲ್ಯಾಮಿನೇಟ್ ಸ್ವಲ್ಪ ಡಿಫೆಕ್ಟಿವ್ ಆದರೂ ಈ ಥರ ಪ್ರಾಬ್ಲಮ್ ಬಂದಿರುತ್ತೆ. ಸೊ ಈ ಬಬಲ್ನ ಯಾವ ಥರ ರಿಮೂವ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇದಕ್ಕೇನು ಮಾಡೋದಂದರೆ, ಫಸ್ಟ್ ನೀವು ಒಂದು ಸಣ್ಣ ಮೊಳೆ ತೊಗೊಂಡು ಒಂದೆರಡು ಹೋಲ್ ಮಾಡಿ, ಆಯಿತಾ. ಹೋಲ್ ಮಾಡಿದ ನಂತರ ಅದ್ರ ಮೇಲೆ ಐರನ್ ಬಾಕ್ಸಿಂದ ಜೆಂಟಲಾಗಿ ಪ್ರೆಸ್ ಮಾಡಿ, ಸೊ ದಟ್ ಏರ್ ಹೊರಗಡೆಗೆ ಎಜೆಕ್ಟ್ ಆಗಿ ಹೋಗುತ್ತೆ. ಮತ್ತು ಅದರೊಳಗಡೆಗೆ ಏನು ಫೆವಿಕಾಲ್ ಇರುತ್ತಲ್ಲ, ಆ ಫೆವಿಕಾಲ್ ಬಂದುಬಿಟ್ಟು ಸ್ಲೋ ಆಗಿ ಮೆಲ್ಟ್ ಆಗುತ್ತೆ, ಮೆಲ್ಟ್ ಆಗಿ ಲ್ಯಾಮಿನೇಟ್ನ ಹಿಡ್ಕೊಳ್ಳುತ್ತೆ. ಸೊ ಇದರಿಂದ ಟು ಸಮ್ ಎಕ್ಸ್ಟೆಂಟ್ ಏರ್ ಬಬಲ್ನ ನೀವು ರಿಮೂವ್ ಮಾಡ್ಬೋದು. ಐರನ್ ಬಾಕ್ಸನ್ನ ನೀವು ತುಂಬ ಹೀಟ್ ಮಾಡಬಾರ್ದು, ಒಂದು ಮೀಡಿಯಮ್ ಎಕ್ಸ್ಟೆಂಟಿಗೆ ನೀವು ಹೀಟ್ ಮಾಡಿ ನಂತರ ಸ್ಲೋ ಆಗಿ ಪ್ರೆಸ್ ಮಾಡಬೇಕು. ಇಲ್ಲಿ ನೋಡಿ ನಾವು ಯಾವ ಥರ ಪ್ರೆಸ್ ಮಾಡ್ತಿದ್ದೀವಿ ಅಂತ. ಪ್ರೆಸ್ ಮಾಡಿದ ನಂತರ ಒಂದು ಬಟ್ಟೆನಲ್ಲಿ ಆ ಲ್ಯಾಮಿನೇಟನ್ನು ಪುಷ್ ಮಾಡಿ, ಸೊ ದಟ್ ಅದ್ರ ಒಳಗಡೆಗೆ ಏನು ಫೆವಿಕಾಲ್ ಮೆಲ್ಟ್ ಆಗಿರುತ್ತಲ್ಲ, ಆ ಮೆಲ್ಟ್ ಆಗಿರೋ ಫೆವಿಕಾಲು ಈ ಲ್ಯಾಮಿನೇಟಿಗೆ ಅಂಟ್ಕೊಳ್ಳುತ್ತೆ. ಸೊ ನೀವು ಎಷ್ಟು ಹಾರ್ಡ್ ಆಗುತ್ತೋ ಅಷ್ಟು ಹಾರ್ಡಲ್ಲಿ ಲ್ಯಾಮಿನೇಟ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಅದು ಕೆಳಗಡೆ ಹೋಗಿ ಮೆಲ್ಟ್ ಆಗಿರೋ ಫೆವಿಕಾಲಿಗೆ ಅಂಟ್ಕೊಳ್ಳುತ್ತೆ. ಸೊ ದಟ್ ನಿಮಗೆ ಏರ್ ಬಬಲ್ ಟು ಸಮ್ ಎಕ್ಸ್ಟೆಂಟ್ ರಿಮೂವ್ ಆಗುತ್ತೆ. ಈ ಟ್ರಿಕ್ಕು ನಿಮಗೆ ಲೈಕ್ ಯಾವ್ದಾದ್ರು ಇಂಟೀರಿಯರ್ ಅವ್ರನ್ನ ಅಥವಾ ಇನ್ನೊಬ್ಬರನ್ನ ಕರೆಸಿ ಕೇಳಿದಾಗ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ನೀವೇ ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಏನಾದರೂ ಓವರ್ ಹೀಟ್ ಮಾಡಿದ್ರೆ ಲ್ಯಾಮಿನೇಟ್ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಲ್ಯಾಮಿನೇಟ್ ಡ್ಯಾಮೇಜ್ ಆದರೆ ನಿಮಗೆ ಎಂಟೈರ್ ಪ್ಲೇವುಡ್ ಶೀಟೇ ವೇಸ್ಟ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಇದನ್ನು ಹ್ಯಾಂಡಲ್ ಮಾಡಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಯಾವ ಥರ ಏರ್ ಬಬಲ್ ಮೇಲೇ ಐರನ್ ಬಾಕ್ಸನ್ನು ಇರ್ತಾರೆ ಅಂತ. ಸೊ ಟು ಸಮ್ ಎಕ್ಸ್ಟೆಂಟ್ ಬಬಲ್ ರಿಮೂವ್ ಆಗಿದೆ ಇವಾಗ. ಅಂದರೆ ನಿಮ್ಗೆ 100% ರಿಸಲ್ಟ್ ಸಿಗೋಲ್ಲ, ಅಟ್ಲೀಸ್ಟ್ ಟು 70 to 80% ನಿಮಗೆ ಈ ಪಾಸಿಬಿಲಿಟಿ ವರ್ಕ್ ಆಗುತ್ತೆ. ಸೊ ಇನ್ ಕೇಸ್ ಏನಾದರೂ ಕರೆಕ್ಟಾಗಿ ಏರ್ ಹೋಗ್ತಿಲ್ಲ ಅಂದರೆ ಮತ್ತೆ ಸ್ವಲ್ಪ 1 or 2 ಹೋಲ್ ಮಾಡ್ಕೊಳ್ಳಿ, ಈ ಥರ ಮತ್ತೆ ಪ್ರೆಸ್ ಮಾಡಿ. ಸೊ ಏರ್ನ ಎಜೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ, ಎಷ್ಟಾಗುತ್ತೆ ಅಷ್ಟು. ಸೊ ಆ್ಯಕ್ಚುಲಿ ಇದು ಅಂಥ ರೆಕಮೆಂಡೆಡ್ ಸೊಲ್ಯೂಷನ್ ಅಂತಲ್ಲ, ಬಟ್ ಏನಪ್ಪ ಅಂದರೆ ನಿಮ್ಮ ಹತ್ರ ತುಂಬಾ ನಿಮ್ಮ ವಾರ್ಡ್ರೋಬಲ್ಲಿ ತುಂಬಾ ಬಬಲ್ಸ್ ಇದೆ, ದೊಡ್ಡ ದೊಡ್ಡ ಬಬಲ್ಸ್ ಇದೆ ಅಂದರೆ ನೀವು ಈ ಥರ ಒಂದು ಸ್ಮಾಲ್ ಟ್ರಿಕ್ಕನ್ನು ಅಪ್ಲೈ ಮಾಡಬಹುದು. ಇಲ್ಲಿ ನೀವು ನೋಡ್ಬೋದು ಏರ್ ಬಬಲ್ ಟು ಸಮ್ ಎಕ್ಸ್ಟೆಂಟ್ ರಿಮೂವ್ ಆಗಿದೆ. ಮತ್ತೆ ಸೇಮ್ ಪ್ರೊಸೆಸ್ನ ರಿಪೀಟ್ ಮಾಡ್ತಾನೆ ಇದ್ದೀವಿ. ಸೊ ಫೈನಲಿ ಈ ಥರ ಎಫೆಕ್ಟ್ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ಎಂಡ್ ರಿಸಲ್ಟ್ಸನ್ನು ಸೈಡ್ ಬೈ ಸೈಡ್ ಇಮೇಜ್ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೇನೆ. ಮುಂಚೆ ಯಾವ ಥರ ಇತ್ತು, ಈಗ ಯಾವ ಥರ ಆಗಿದೆ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಂಡ್ ಪ್ರಾಡಕ್ಟ್ ಯಾವ ಥರ ಇದೆ ಅಂತ. ಅಂದರೆ ನಾನು ಏನು ಹೇಳಬಲ್ಲೆ ಅಂದರೆ ಆಲ್ಮೋಸ್ಟ್ 70 to 80% ಆಫ್ ದ ಬಬಲ್ ರಿಮೂವ್ ಆಗಿದೆ ಅಂತ. ರಿಸಲ್ಟ್ಸ್ ಆರ್ ಓಕೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ಗುಡ್ ಡೇ.